ಪೂರನ್ ಅವರು ಪೂರ್ಣವಾಗಿ ಸನ್ರೈಸರ್ಸ್ ಹೈದರಾಬಾದ್ ಅವರಿಗೆ ಅವರದೇ ರುಚಿಯನ್ನು ಉಣಬಡಿಸಿದ್ರು. ನಮಸ್ಕಾರ ಎಲ್ಲರಿಗೆ, ಸತ್ಯನಾರಾಯಣ ಮಾತಾಡ್ತಾ ಇದ್ದು ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಕಾಶ್ಮೀರದಿಂದ ವಿಡಿಯೋ ಮೇಲೆ ವಿಡಿಯೋ ಬರ್ತಾ ಉಂಟು ನಿಮಗೋಸ್ಕರ. ಯಾವಾಗ ಅಪ್ಲೋಡ್ ಆಗ್ತದೆ ಅಂತ ಮಾತ್ರ ಗೊತ್ತಿಲ್ಲ, ಯಾಕಂತಂದರೆ ಇಲ್ಲಿ ಕರೆಕ್ಟಾಗಿ ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಇರೋದ ಪ್ರದೇಶದಲ್ಲಿ ನನ್ನ ಮೊಬೈಲ್ ಡೇಟಾ ಇಟ್ಕೊಂಡು ಹೇಗೇಗೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅದಕ್ಕೆ ಮಧ್ಯರಾತ್ರಿ ಎಲ್ಲ ಅಪ್ಲೋಡ್ ಆಗ್ತಾ ಉಂಟು. ದಯವಿಟ್ಟು ನೀವು ಹೊಟ್ಟೆಗೆ ಹಾಕ್ಕೊಳ್ಬೇಕು. ಎಸ್, ನಾಳೆ RCB ಮ್ಯಾಚ್ ಉಂಟು, ಅದೆಲ್ಲ ನೆನಪುಂಟು ನನಗೆ. ಬಟ್ ಓ ಮೈ ಗಾಡ್, SRH ಅವರ ತವರು ನೆಲದಲ್ಲಿ ಸೋಲ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ ವಿತ್ ದಿಸ್ ಬ್ಯಾಟಿಂಗ್ ಲೈನಪ್. ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾರೆ ಮರ, ಪ್ರಳಯ ಅಂತ ಕರೋ ಹಾಗೆ ಹೀಗೆ ಅಂತೆಲ್ಲ ಅಂತಿದ್ದಾವಲ್ಲ. ಆ್ಯಂಡ್ ಇವತ್ತು ಮ್ಯಾಚ್ ಇದ್ದದ್ದು LSG ಅಗೇನ್ಸ್ಟ್. LSGಯ ಬೌಲಿಂಗ್ ಯೂನಿಟ್ ಸಿಕ್ಕಾಪಟ್ಟೆ ಇನ್ಎಕ್ಸ್ಪೀರಿಯನ್ಸ್ ಅಂತ ಅದು ಜಗಜ್ಜಾಹೀರಾಗಿದೆ. ಯಾಕಂತಂದರೆ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ಡ್ ಬೌಲರ್ ಅಂತ ಇರೋದು ರವಿ ಬಿಷ್ನಾಯ್ ಅವರು ಮಾತ್ರ, ಅವರ ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತ ನೋಡೋದಿದ್ರೆ. ಹಾಗೆ ಫಾಸ್ಟ್ ಬೌಲಿಂಗ್ ಯೂನಿಟಲ್ಲಿ ಪುಣ್ಯಕ್ಕೆ ಶಾರ್ದೂಲ್ ಠಾಕೂರ್ ಅವರಿಗೆ ಸಿಲೆಕ್ಟ್ ಆಗಿದ್ದಾರೆ ತಂಡಕ್ಕೆ. ಮೊದಲು ಅವ್ರು ಏನಿರಲಿಲ್ಲ, ಅವರು ಅನ್ಸೋಲ್ಡ್ ಆಗಿದ್ದಂಥ ಆಟಗಾರ. ಅದಕ್ಕೆ ಒಂದು ಹಿಸ್ಟ್ರಿ ಮಾರೆ. ಅನ್ಸೋಲ್ಡ್ ಆಗಿದ್ದಂಥ ಆಟಗಾರ ಈಗ ತಂಡಕ್ಕೆ ಬಂದರು ಒಂದು ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ. ಯಾಕಂತಂದರೆ ಆಲ್ರೆಡಿ ಇದ್ದಂತಹ ಪ್ಲೇಯರ್ ಇಂಜೂರ್ಡ್ ಆಗಿರೋದ್ರಿಂದಾಗಿ ಅವರ ಬದಲಿಗೆ ಇವರನ್ನು ತಗೊಂಡ್ರು. 2 ಮ್ಯಾಚಲ್ಲಿ 6 ವಿಕೆಟ್ ತೆಗೆದ್ರು. ಇವತ್ತು 4 ವಿಕೆಟ್, ಪ್ರೀವಿಯಸ್ ಮ್ಯಾಚಲ್ಲಿ 2 ವಿಕೆಟ್. ಸೂಪರ್ ಡೂಪರ್ ಮಾರೆ. ಕೆಲವೊಂದು ಸಲ ಹೇಳೋದಾಗ ಯೋಗ ಮತ್ತು ಯೋಗ್ಯತೆ ಒಟ್ಟಿಗೆ ಕೂಡಿ ಬಂದಾಗ ಈ ಥರದ ಚಮತ್ಕಾರಗಳು ಸಂಭವಿಸ್ತದೆ ಅಂತ. ಇವತ್ತು SRH ಫಸ್ಟ್ ಬ್ಯಾಟಿಂಗ್ ಮಾಡಿ, ಫಸ್ಟ್ ಬ್ಯಾಟಿಂಗ್ ಹೈದರಾಬಾದ್ ಪಿಚ್ 300 ಮರೆ 200 ಸಹ ಹೊಡಿಲಿಕ್ಕಾಗಲಿಲ್ಲ. ಅಲ್ಲೇ ಮ್ಯಾಚ್ ಸೋತಾಯಿತು. ಹೈದರಾಬಾದ್ ಪಿಚ್ ಹೇಗೆ ಉಂಟಂದ್ರೆ ನಿಮಗೆ ಗೊತ್ತುಂಟು, ಫ್ಲ್ಯಾಟ್ ಪಿಚ್, ಡೆಡ್ ಫ್ಲ್ಯಾಟ್ ಪಿಚ್. ಅದರಲ್ಲಿ ಆರಾಮ್ಸೆ ರನ್ ಹರಿದು ಬರ್ತದೆ, ಮಿನಿಮಮ್ 250 ರನ್ ಹರಿದು ಬರ್ತದೆ. ಅಂದರೆ ಇವರ ಬ್ಯಾಟಿಂಗ್ ನೋಡೋದಿದ್ರೆ ಓಕೆ 300, ಇವರು ಭಾರಿ ಡೈಲಾಗ್ ಎಲ್ಲ ಹೊಡಿತಾರಲ್ಲ, ನಾವು 300 ರನ್ ಹೊಡಿತೇವೆ ಹಾಗೆ ಹೀಗೆ ಲಂಗ್ ಪುಸ್ಕಂತ. 200 ಸಹ ಹೊಡಿಲಿಕ್ಕಾಗಲಿಲ್ಲ. ಹೊಡಿಲಿಕ್ಕಾದದ್ದು 190 ರನ್ನಿಗೆ 9 ವಿಕೆಟ್. ಅದು ಸಹ ಲಾಸ್ಟಿಗೆ ಕಮಿನ್ಸ್ ಅವರು ಒಂದು 3 ಬಾಲಿಗೆ 3 ಸಿಕ್ಸಲ್ಲಿ ಹೊಡೆದ್ರು, ಹಾಗೆಲ್ಲ ಆಯ್ತಿಲ್ಲ. ಇದ್ರೆ ಅದು ಸಹ ಆಗ್ತಾ ಇರಲಿಲ್ಲ. ನೋಡಿ, ಅಭಿಷೇಕ್ ಶರ್ಮಾ ಫ್ಲಾಪ್ 6 ರನ್ ಔಟ್ ಆದರು. ಆ್ಯಂಡ್ ಕಳೆದ ಮ್ಯಾಚಿನ ಶತಕ ವೀರ ಇಶಾನ್ ಕಿಶನ್ ಅವರು ಲಾಸ್ಟ್ ಮ್ಯಾಚ್ ಹೀರೋ, ಈ ಮ್ಯಾಚ್ ಝೀರೋ, ಬಿಗ್ ಝೀರೋ. ಫಸ್ಟ್ ಬಾಲಿಗೆ ಔಟ್ ಆದರು, ಡಕ್ ಔಟ್. ಸೊ 2 ಬಾಲಿಗೆ 2 ವಿಕೆಟ್ ಬಿತ್ತು. ಯಾರು ಶಾರ್ದೂಲ್ ಠಾಕೂರ್ ಅವರು ತೆಗೆದದ್ದು. ಹೆಡ್ ಅವರು ಚಂದ ಮಾಡಿ ಆಡಿದರು. ಬಟ್ ನಾವು ಬೇರೆ ರೇಂಜಿಗೆ ಹೆಡ್ ಅವರ ಆಟ ನೋಡಿದ್ದೇವಲ್ಲ, ಸೊ ಆದ್ದರಿಂದ ನಮಗೇನು ಒಂದು ದೊಡ್ಡ ವಿಶೇಷತೆ ಅಂತ ಅನಿಸ್ತಿಲ್ಲ. ಬಟ್ ಚಂದ ಮಾಡಿ ಆಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. 47 ರನ್ ಹೊಡೆದ್ರು. ಬಟ್ ಅವರೆಲ್ಲ ಒಂದು 20 ಬಾಲಿಗೆ 50 ರನ್ ಹೊಡೆದ ಇನ್ನಿಂಗ್ಸ್ ಎಲ್ಲ ನೋಡಿ ನಮಗೆ ಇದು ಓಕೆ, ನೈಸ್, ಗುಡ್ ಇನ್ನಿಂಗ್ಸ್ ಅಂತ ಅನಿಸಿದ್ದು. ಬಟ್ ಅವರಿಗಿಂತ ಸಹ ಸ್ಲೋ ಆಡಿದ್ದು, ಅವ್ರು ಸ್ಲೋ ಆಡಿಲ್ಲ ನಮಗೆ. ಅಂದರೆ ಆ ಥರದ ಇನ್ನಿಂಗ್ಸ್ ನೋಡಿ ಹಾಗೆ ಹೇಳ್ತಿದ್ದಷ್ಟೇ. 28 ಬಾಲಿಗೆ 47 ಎಲ್ಲ ಸೂಪರ್ ಡೂಪರ್ ಅಮೇಝಿಂಗ್ ಆಸಮ್ ಇನ್ನಿಂಗ್ಸೇ. ಬಟ್ ನನಗೆ ಪರ್ಸ್ನಲಿ ಅನಿಸಿದ್ದು ಯಾರು ಸ್ಲೋ ಆಡಿದರು ಅಂತಂದರೆ ನಿತೀಶ್ ರೆಡ್ಡಿ ಅವರು ಸ್ಲೋ ಆಡಿದರು. 28 ಬಾಲಿಗೆ 32 ರನ್ ಹೊಡೆದ್ರು, ಅದು ಸ್ಲೋ ಆಯಿತು. ಈ ಪಿಚ್ಚಲ್ಲಿ ಅದು ಖಂಡಿತವಾಗಿ ಸಹ ಸ್ಲೋ ಆಯಿತು. ಆ್ಯಂಡ್ ಪಾಪ ಕ್ಲಾಸನ್ನು ಅವ್ರದ್ದು ಒಂದು ಅನ್ಲಕ್ಕಿ ಡಿಸ್ಮಿಸಲ್ ಮಾರೆ. ಪ್ರಿನ್ಸ್ ಯಾದವ್ ಲಾಸ್ಟ್ ಮ್ಯಾಚಲ್ಲಿ ನಾಯಿಗೆ ಹೊಡೆದಾಗೆ ಹೊಡಿಸ್ಕೊಂಡಿದ್ರು. ಈ ಮ್ಯಾಚಲ್ಲಿ ಅವರೇ ಮೋಸ್ಟ್ ಇಕಾನಮಿಕಲ್ ಬೌಲರ್ LSG ಪರವಾಗಿ 4 ಓವರಿಗೆ ಕೇವಲ 29 ರನ್ ಬಿಟ್ಕೊಟ್ಟದ್ದು, 1 ವಿಕೆಟ್ ತೆಗೆದ್ರು. ಅವರು ಹೊಡೆದಂಥ ಬಾಲ್ ಅನಿಕೇತ್ ವರ್ಮ ಅವರು ಪಟಾರ್ ಅಂತ ಒಂದು ಹೊಡೆದ್ರು. ಅನಿಕೇತ್ ವರ್ಮ ಅವ್ರ ಬಗ್ಗೆ ಮಾತಾಡ್ತೇನೆ. ಪಟಾರ್ ಅಂತ ಒಂದು ಹೊಡೆದ್ರು. ಅವ್ರು ಹೊಡೆದದ್ದು ಪ್ರಿನ್ಸ್ ಯಾದವ್ ಅವ್ರದ್ದು ಕೈಗೆ ತಾಗಿ ವಿಕೆಟಿಗೆ ತಾಗಿತ್ತು. ಆಗ ಕ್ಲಾಸನ್ನು ಅವರು ಕ್ರೀಸಲ್ಲೇ ಇರಲಿಲ್ಲ. ಅದು ಕ್ಲೀನ್ ರನ್ಔಟ್, ಅಂದರೆ ಥರ್ಡ್ ಅಂಪೈರಿಗೆ ಹೋಗಲಿಲ್ಲ, ರನ್ಔಟ್ ಅಂತ ಘೋಷಣೆ ಮಾಡಿದರು. ಆ್ಯಂಡ್ ಅನಿಕೇತ್ ವರ್ಮ ಯಾರು ಮಾರೆ ಈ ಹುಡುಗ ಯಾರು ನನಗೆ ಗೊತ್ತಿಲ್ಲ ನಿಜವಾಗಿ. ಓ ಮೈ ಗಾಡ್, ಲಾಸ್ಟ್ ಮ್ಯಾಚಲ್ಲಿ ಸಹ ಹಾಗೆ ರಾಜಸ್ಥಾನ್ ವಿರುದ್ಧ 6 ಹೊಡೆದು ನೆಕ್ಸ್ಟ್ ಬಾಲ್ ಔಟ್ ಆಗಿದ್ದರು. ಈ ಮ್ಯಾಚಲ್ಲಿ 13 ಬಾಲಿಗೆ 36 ರನ್, 5 ಸಿಕ್ಸ್. ಅಂದರೆ ಬೌಂಡ್ರಿ ಕೂಡ ಉಂಟು ಅಣ್ಣ. ಲಾಸ್ಟ್ ಮ್ಯಾಚ್ 6, ಈ ಮ್ಯಾಚ್ 5 ಸಿಕ್ಸ್. ಸೊ 1 4 ಬಂದರೆ ಒಳ್ಳೆಯದೇ ಅಂತ. ನೆಕ್ಸ್ಟ್ ಮ್ಯಾಚ್ ಎಲ್ಲಿಯಾದರೂ 4 ಹೊಡೆದ ಮೇಲೆ ಬ್ಯಾಟ್ ಎತ್ತಿದ್ರು ಸಹ ಆಶ್ಚರ್ಯ ಇಲ್ಲ. ಅಂದರೆ ಮೈ ಫಸ್ಟ್ 4 ಆಫ್ ದಿಸ್ ಟೂರ್ನಮೆಂಟ್ ಅಂತ ಅಂದ್ಕೊಂಡು ಎಲ್ಲ 6ಅಲ್ಲೇ ಡೀಲ್ ಮಾಡ್ತಾ ಇದ್ದಾರೆ. ಅವರು ಔಟ್ ಆದರು. ಅದಾದಮೇಲೆ ಯಾರು ಅವರ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರು ಸತತ ಫಸ್ಟ್ 3 ಬಾಲಿಗೆ 3 ಸಿಕ್ಸ್ ಹೊಡೆದು 4ನೇ ಬಾಲಲ್ಲಿ ಔಟ್ ಆದರು. ಸೊ ಹೀಗೆ 190 ರನ್ ಗಳಿಸಲಿಕ್ಕೆ ಸಾಧ್ಯವಾಯಿತು. ಡೆಫಿನೆಟ್ಲಿ ಬಿಲೋ ಪಾರ್ ಸ್ಕೋರ್ ಆನ್ ದ್ಯಾಟ್ ವಿಕೆಟ್. ಹೈದರಾಬಾದ್ ಪಿಚ್ ಅಂತ ಗಮನ ಮಾಡಿದರೆ ನೀವು 190 ಕಡಿಮೆ ಆಯಿತು. ಅದು ಸಹ ಈ ಬ್ಯಾಟಿಂಗ್ ಇಟ್ಕೊಂಡು ಕಡಿಮೆ ಆಯಿತು. ಆ್ಯಂಡ್ ಪ್ರಿವ್ಯೂವಲ್ಲೆಲ್ಲ ನಾವು ಏನು ಹೇಳ್ತಿದ್ದೆವು, LSG ಇದು ಏನಿದ್ರು ಕೂಡ ಬ್ಯಾಟಿಂಗ್ ಮಾತ್ರ
ಅವರ ಟಾಪ್ ಆರ್ಡರ್ ಚಿಂದಿ ಚಿತ್ರಾನ್ನ, ಅದಾದಮೇಲೆ ನಂಬಿಕೆ ಇಡ್ಲಿಕ್ಕೆ ಆಗೋದಿಲ್ಲ ಅಂತ. ಬಟ್ ಬೌಲಿಂಗಲ್ಲಿ ಮಾರ್ರೆ SRH ಅನ್ನು LSG ತಂಡ ಇಷ್ಟು ನಿಯಂತ್ರಿಸಿದ್ದು ದೊಡ್ಡ ವಿಷಯ. ಸೊ LSGದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಇದು ಮಾರ್ಕ್ರಮ್ ಅವರು ಮತ್ತೆ ಪುನಃ ದೊಡ್ಡ ಸ್ಕೋರ್ ಹೊಡಿಲಿಕ್ಕೆ ಆಗಲಿಲ್ಲ. ಬಟ್ ಲಾಸ್ಟ್ ಮ್ಯಾಚಲ್ಲಿ ಕ್ಲಿಕ್ ಆದಂಥ ಪ್ಯಾರೆ ಮತ್ತೆ ಪುನಃ ಕ್ಲಿಕ್ ಆಯಿತು. ಲಾಸ್ಟ್ ಮ್ಯಾಚಲ್ಲಿ 30 ಬಾಲಿಗೆ 75 ರನ್ ಚಚ್ಚಿದಂತಹ ವೀರ ಯಾರು ಪೂರನ್ ಅವರು, ಇವತ್ತು ಸಹ ಹಾಗೆ ಡಮಾಡ್ 26 ಬಾಲಿಗೆ 70 ರನ್. ದೇವ 6-4 6-6 ಮನುಷ್ಯವೇ ಅಲ್ಲ. ಆ್ಯಂಡ್ ಅವರಿಗೆ ಕರೆಕ್ಟಾಗಿ ಸಪೋರ್ಟ್ ಕೊಟ್ಟದ್ದು ಲಾಸ್ಟ್ ಮ್ಯಾಚಲ್ಲಿ ಯಾರು ಮಿಶೆಲ್ ಮಾರ್ಷ್ ಅವರು 36 ಬಾಲ್ 72 ರನ್ ಹೊಡೆದಿದ್ರಲ್ಲ. ಈ ಸಲ ಮತ್ತೆ ಪುನಃ 50 ಮೇಲೆ ಹೊಡೆದ್ರು. ಸೊ ಸೇಮ್ ಲಾಸ್ಟ್ ಮ್ಯಾಚಲ್ಲಿ ಏನು ಪೇರ್ ಕ್ಲಿಕ್ ಆಗಿತ್ತು, ಈ ಮ್ಯಾಚಲ್ಲಿ ಸಹ ಅದೇ ಪೇರ್ ಕ್ಲಿಕ್ ಆದದ್ದು. ಆ್ಯಂಡ್ ಪೂರನ್, ನನ್ನ ಪ್ರಕಾರ ಇದೆಲ್ಲ ಪರ್ಸ್ನಲ್ ಒಪಿನಿಯನ್, ಒಬ್ಬೊಬ್ಬರಿಗೆ ಒಂದೊಂದು ಚೇಂಜ್ ಆಗ್ತಾ ಇರ್ತದೆ. ಪ್ರಸಕ್ತ ಸಾಲಿನಲ್ಲಿ ಈ ಒಂದು ಈಗ ಆಡ್ತಾ ಇರುವಂಥ ಕ್ರಿಕೆಟ್ ಪ್ಲೇಯರ್ಸಲ್ಲಿ T20 ಅಂತ ಬಂದಾಗ ಪವರ್ ಪ್ಲಸ್ ಬ್ಯಾಟ್ ಸ್ವಿಂಗ್ ಪ್ಲಸ್ ಟೈಮಿಂಗು 3 ಕೂಡ ಇರಬೇಕು. 3 ಕೂಡ ಪೀಕಲ್ಲಿ ಇರುವಂಥ ಆಟಗಾರ ಪೂರನ್ ಅವರಂತಂದ್ರೆ ತಪ್ಪಾಗೋದಿಲ್ಲ. ನಂಬರ್ 1 ಈಗ ಕ್ಲಾಸನ್ ಗೀಸನ್ ಅಂತೆಲ್ಲ ಹೇಳ್ಬೋದು. ಕ್ಲಾಸನ್ನು ರಾ ಪವರ್ ಇರುವಂಥ ಆಟಗಾರ ಆ್ಯಂಡ್ ಟೈಮಿಂಗ್ ಒಳ್ಳೆ ಉಂಟು. ಬಟ್ ಬ್ಯಾಟ್ ಸ್ವಿಂಗ್ ಅಂತ ಇಲ್ಲ ಅವ್ರದ್ದು. ಬ್ಯಾಟ್ ಸ್ವಿಂಗ್ ಈ ಮನುಷ್ಯಂದು ಬ್ಯಾಟ್ ಸ್ವಿಂಗ್ ಒಳ್ಳೆ ಬೇಸ್ಬಾಲ್ ಹೊಡೆದಾಗೆ ಹೊಡಿತಾರೆ ಮರ, ಪಟಾರ್ ಅಂತ. ಮಿಡ್ ವಿಕೆಟ್ ಸ್ಕ್ವೇರ್ ಲೆಗ್ಗಿಂದ ಹಿಡಿದು ಕೌ ಕಾರ್ನರಲ್ಲಿ ಸ್ವಲ್ಪ ಕಡಿಮೆ ಅವರು ಹೊಡೆಯೋದು, ಇಲ್ಲ ಅಂತಲ್ಲ, ಹೊಡಿತಾರೆ. ಸಾರಿ, ಎಕ್ಸ್ಟ್ರಾ ಕವರೇಜಿನಲ್ಲಿ ಹೊಡಿತಾರೆ ಸ್ವಲ್ಪ ಕಡಿಮೆ. ಬಟ್ ಡೀಪ್ ಸ್ಕ್ವೇರ್ ಲೆಗ್ಗಿಂದ ನಿಮಗೊಂದು ಲಾಂಗ್ ಆನ್ ತನಕ ಅದು ಅವರಿಗೆ ಬರ್ಕೊಡ್ಬೇಕಂತ ರೀಸನ್. ದಿಸ್ ರೀಸನ್ ಬಿಲಾಂಗ್ಸ್ ಟು ಪೂರನ್ ಅಂತ. ಅಬ್ಬಾ ದೇವರೇ, ಅದು ಸಹ ಚಿಕ್ಕ ಸಿಕ್ಸಲ್ಲಿ ಹೊಡೆದು ಅಭ್ಯಾಸ ಇಲ್ಲ ಮರ. ಅವರೊಂದು ಕ್ಯಾಚ್ ಅದಕ್ಕೆ ಕರೆಕ್ಟಾಗಿ ಒಂದು ಇದು ಮಾಡಿದರು. ಅವ್ರು ಫೀಲ್ಡಿಂಗ್ ಮಾಡುವಾಗ ಹೆಡ್ ಅವ್ರದ್ದು ಕ್ಯಾಚ್ ಬಿಟ್ಟಿದ್ರು. ಸೊ ಅದಕ್ಕೆ ಕರೆಕ್ಟಾಗಿ ಲೆಕ್ಕ ಚುಕ್ತ ಮಾಡಿಕೊಂಡ್ರು. ನಾನು ಹೆಡ್ ಅವ್ರದ್ದು ಕ್ಯಾಚ್ ಬಿಡ್ತೇನೆ, ಬಟ್ ನನಗೆ ತಲೆ ಮೇಲೆ ಹೊಡಿತೇನೆ ನೋಡಿ ಅಂತ ಹೇಳ್ಕೊಂಡು ಎಲ್ಲರ ತಲೆ ಮೇಲೆ ಹೋಗ್ತಾಯಿತ್ತು ಅವ್ರು ಹೊಡೆದದ್ದು. ಎಲ್ಲ 6-4 6-6 ಏನು ಟೈಮಿಂಗು, ಸೂಪರ್ ಡೂಪರ್. ಏನು ಮರ 8 ಓವರಿಗೆ 138 ರನ್ ರೀಚ್ ಆಗಿದೆ LSG. ಕೊನೆಗೆ ಅವ್ರು ಔಟ್ ಆದಮೇಲೆ ಕಮಿನ್ಸ್ ಅವರ ಓವರಲ್ಲಿ LBW ಆದರು. ನೆಕ್ಸ್ಟ್ 2 ಬಾಲು ಒಂದು 4 ಎಲ್ಲ ಹರಿದು ಬಂತು ಮಿಶೆಲ್ ಮಾರ್ಷ್ ಅದೇ ಓವರಲ್ಲಿ ಔಟ್ ಆದರು. ಬಟ್ ಆಲ್ರೆಡಿ ತುಂಬ ಸ್ಕೋರ್ ಮಾಡಿ ಆಗಿತ್ತು LSG. ಸೊ ಮಿಕ್ಕಿದವರು ಸ್ವಲ್ಪ ರನ್ ಪೇರಿಸಿದ್ರೆ ಸಾಕಿತ್ತು ಅಷ್ಟೇ. ಪಂತ್ ಅವ್ರದ್ದು 6 ಎಲ್ಲ ನೋಡಿದಾಗ ಓಕೆ ಇಂಟೆಂಟ್ ಉಂಟು ಅಂತ. ಬಟ್ ಓವರಾಲ್ 15 ಬಾಲಿಗೆ 15 ರನ್. ಮ್ಯಾಚ್ ವಿನ್ ಆಯಿತು, ಇದೆಲ್ಲ ಕಂಪ್ಲೇಂಟ್ ಎಲ್ಲ ಎಂಥದ್ದಲ್ಲ. ಬಟ್ ಪರ್ಸ್ನಲ್ ಒಂದು ಫಾರ್ಮ್ ಅಂತ ನೋಡಿದಾಗ ಇದಕ್ಕೆ 28 ಕೋಟಿಯ ಅಂತ ಅನ್ನಿಸ್ತದೆ. ಅಂದರೆ ಪೂರನ್ ಅವ್ರನ್ನೇ ಕ್ಯಾಪ್ಟನ್ ಮಾಡ್ಬೋದಿತ್ತಲ್ಲ, ಪೂರನ್ ಅವರಿಗೆ ಜಾಸ್ತಿ ದುಡ್ಡು ಕೊಡ್ಬೋದಿತ್ತಲ್ಲ ಅಂತ ಪೂರನಿಗೆ ಅನ್ನಿಸ್ಬೋದಾ ಅಂತ. ನನಗೆ ಕ್ಯಾಪ್ಟನ್ಶಿಪ್ ಕೊಡ್ಬೋದಿತ್ತು ಮಾರೆ, ನಾನೇ ಸೂಪರಾಗಿ ಕೂಡ ಆಡ್ತಾ ಇದ್ದೇನೆ ಅಂತ. ಅಂದರೆ ಆಡ್ತಾ ಇರೋದೆಲ್ಲ ಪೂರನ್. ಬಟ್ ಎನಿವೇಸ್, ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚಲ್ಲಿ ಪಂತ್ ಅವರು ಕ್ಲಿಕ್ ಆಗ್ಬೋದು. ಬಟ್ 2 ಮ್ಯಾಚಲ್ಲಿ ಸಹ ಫಸ್ಟ್ 2 ಮ್ಯಾಚಲ್ಲಿ ಅವರ ಬ್ಯಾಟಿಂಗಿಂದ ಏನು ರನ್ ಹರಿದು ಬಂದಿಲ್ಲ, ಆಯಿತಾ. ಕೊನೆಗೆ ಅವರ ಏನು SRH ಎಕ್ಸ್ ಪ್ಲೇಯರ್ ಅಬ್ದುಲ್ ಸಮದ್ ಅವರನ್ನು ರಿಟೈನ್ ಮಾಡಿರಲಿಲ್ಲ, ಆಕ್ಷನಲ್ಲಿ ಕೂಡ ಬೈ ಮಾಡಲಿಲ್ಲ. ಲಾಸ್ಟಿಗೆ ಬಂದು ಒಂದು 8 ಬಾಲಿಗೆ 22 ರನ್, 2 4 2 6 ಎಲ್ಲ ಹೊಡೆದು, ಮಿಲ್ಲರ್ ಅವರು ಕೂಡ ಒಂದು 2 4 ಎಲ್ಲ ಹೊಡೆದು 16.1 ಓವರ್ಸಲ್ಲಿ ಟಾರ್ಗೆಟ್ ರೀಚ್ ಆಗಿ ಆಯಿತು. 190 ಕ್ರಾಸ್ ಆಗಿ ಆಯಿತು LSGದು. ಸೊ ಅವರ ಊರಲ್ಲಿಯೇ ತವರಿನಲ್ಲಿಯೇ ಗುರುವಿಗೆ ತಿರುಮಂತ್ರ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅವರ ಮೆಡಿಸಿನ್ ಅವರೇ ಈಗ ಟೇಸ್ಟ್ ಮಾಡಿದಾಗ ಆಯಿತು SRH ಅವರು. ನೆಕ್ಸ್ಟ್ ಮ್ಯಾಚಲ್ಲಿ ಯಾವ ಥರ ಪುಟಿದೇಳ್ತಾರೆ ಅಂತ ನೋಡುವ. ನಾಳೆ CSK ವರ್ಸಸ್ RCB ಚೇಪಾಕಲ್ಲಿ ನಡೀತಾ ಇರೋದು ಮ್ಯಾಚ್. ಸೊ ನಿಮಗೆ ಗೊತ್ತುಂಟು, ಚೆನ್ನೈ ಪಿಚ್ಚಲ್ಲಿ RCB ಅಗೇನ್ಸ್ಟು ಭಯಾನಕ ರೆಕಾರ್ಡ್ಗಳನ್ನು ಹೊಂದಿದೆ, ಒಳ್ಳೆ ರೆಕಾರ್ಡ್ ಹೊಂದಿದೆ. ಅದರ ಪ್ರಿವ್ಯೂ ಬೇಕಾ ಅಂತ ಕಮೆಂಟ್ ಮಾಡಿ. ಸರಿಯಾಗಿದೆ ಬರುವ. ನಮಸ್ಕಾರ.